ತುಂಗಭದ್ರಾ ಜಲಾಶಯದಲ್ಲಿ ಶಿಲ್ಡ್ ತೆಗೆದಿಲ್ಲ, ಶಿಲ್ಡ್ ತೆಗೆಯಕ್ಕೆ ಇನ್ನೂ ಡ್ಯಾಮ್ ಒಂದು ನವಿಲೆ ಡ್ಯಾಮ್ ಅಲ್ಲ ತುಂಗಭದ್ರಾ ಪ್ಯಾರಲಲ್ ಆಗಿ ಇನ್ನೊಂದು ಜಲಾಶಯನ ಕಟ್ಟಬೇಕು ಅಂತಕ್ಕಂಥದ್ದು ನಡೀತಾ ಇದೆ. ಅದು ಆಗಬೇಕು ಅಂದ್ರೆ ಇನ್ನೊಂದು ಜಲಾಶಯ ಕಟ್ಟತಕ್ಕಂಥದ್ದಕ್ಕೂ ಪಕ್ಕದ ರಾಜ್ಯಗಳೇನಿದ್ದಾವೆ ಆ ಬೇಸಿನಲ್ಲಿ ಬರ್ತಕ್ಕಂಥ ತೆಲಂಗಾಣ ಮತ್ತು ಆಂಧ್ರ ಪ್ರದೇಶದ್ದು ಬಂದ್ರೆ ಅವರು ಅದಕ್ಕೆ ಪರ್ಮಿಷನ್ ಕೊಡಬೇಕಲ್ಲ, ಚರ್ಚೆ ಮಾಡಬೇಕಲ್ಲ. ಎಲ್ಲ ಏನೇನು ಚರ್ಚೆ ಮಾಡೋರೋ ಗೊತ್ತಿಲ್ಲ. ಕರೆದು ಅಪೋಸಿಷನ್ ಅನ್ನ ಕರೆದು ಒಂದು ಚರ್ಚೆ ಮಾಡಬೇಕಲ್ಲ, ಏನೇನಾಗಿದೆ. ಪಾಪ ಕರ್ಕೊಂಡೋಗಿ ಎಲ್ಲರನ್ನು ಬಟನ್ ಒತ್ಸವ್ರೆ, ಅದ್ರಲ್ಲಿ ಏನೇನು ತೀರ್ಮಾನ ಮಾಡ್ಕೊಂಡವ್ರೆ, ಚರ್ಚೆ ಮಾಡಿದೀವಿ ಅಂದ್ರು, ಎಲ್ಲರ ಸಮ್ಮತಿ ತಗೋತಾ ಇದೀವಿ ಅಂದ್ರು. ಯಾವುದಕ್ಕೆ ಸಮ್ಮತಿ ತಗೋತಾವ್ರೆ? ಆ ನವಿಲೆ ಡ್ಯಾಮ್ ಕಟ್ಟಲಿಕ್ಕೆ ದುಡ್ಡು ಯಾರು ಕೊಡ್ತಾರೆ? ಇದೆಲ್ಲ ಚರ್ಚೆ ಏನೇನಾಗಿದೆ. ವಿರೋಧ ಪಕ್ಷದ ಕರೆದು ಚರ್ಚೆ ಮಾಡ್ಬೇಕಲ್ವಾ. ಇವತ್ತವ್ರ ನಮ್ಗೆ ಏನ್ ಗೊತ್ತಿಲ್ಲ, ಬರೀ ಪತ್ರಿಕೆಯಲ್ಲಿ ಬರೋದು ನೋಡ್ತಾ ಇದೀವಿ, ಫೋಟೋ ನೋಡ್ತಾ ಇದೀವಿ. ಇದು ಬಿಟ್ಟರೆ ನಮಗೆಲ್ಲ ಏನು ಗೊತ್ತಿಲ್ಲ, ಏನ್ ನಡೀತಿದೆ. ಅದಕ್ಕೋಸ್ಕರ ಇವೆಲ್ಲ ಏನ್ ಈ ತರ ಇದೆ, ಈ ಒಂದು ವಿಷಯಗಳಲ್ಲಿ ಸರ್ಕಾರ ಸೂಕ್ಷ್ಮವಾಗಿ ನಡ್ಕೋಬೇಕು. ವಿಷಯ ಗೊತ್ತಿಲ್ಲದೆ ಇದ್ರೆ ಸಂಬಂಧಪಟ್ಟಂತ ತಜ್ಞರ ಜೊತೆ ಚರ್ಚೆ ಮಾಡಿ ತೀರ್ಮಾನ ಮಾಡಿ ಆಮೇಲೆ ಜನತೆ ಮುಂದೆ ಇಡಿ ಸಾರ್ವಜನಿಕವಾಗಿ. ಒಬ್ಬ ಮುಖ್ಯಮಂತ್ರಿ ಜವಾಬ್ದಾರಿ ಯಾರು? ನಾನು ಬೇಡ ಅಂತ ಹೇಳ್ತಾ ಇಲ್ಲ. ನಮಗೇನು ಕೊಟ್ಟಿದ್ದಾರೆ ಏನಾದ್ರು ಯೋಚನೆ ಮಾಡಿದೀರಾ ಅಂತ ನಮಗ್ ಬೇಕಲ್ಲಿ ಕೇಳ್ತಾ ಇದೀವಿ. ಅದನ್ನೇ ನಾವು, ನಮ್ಗೆ ಅನ್ಯಾಯ ಆಗೋದು ಬೇಡ, ಇಲ್ಲಿವರೆಗೆ ಆಗಿರೋ ಅನ್ಯಾಯನೇ ಸಾಕಿದೆ, ನೀರು ಕೊಡಿ ಅಂತ ಕೇಳ್ತಾ ಇದೀವಿ. ಆಲಮಟ್ಟಿ ಇಂದಿನ ರೈತರಿಗೆ ಇನ್ನೂ ಪರಿಹಾರ ಕೊಟ್ಟಿಲ್ಲ. ಆಲಮಟ್ಟಿಯಾದ ಕಾರಂಜದವ್ರದ್ದು 40 ವರ್ಷದಿಂದ ಇನ್ನೂ ಸ್ಟ್ರೈಕ್ ಮಾಡ್ತಾನೆ ಅವರಲ್ಲಿ ಪರಿಹಾರಕ್ಕೆ. ಏನು ಆಲಮಟ್ಟಿ ಇಂದಿನ ಜಲಾಶಯ ರೈತರಿಗೆ ಇನ್ನೂ ಪರಿಹಾರ ಸಿಕ್ಕಿಲ್ಲ. ಬೆಳಗಾವಿ ಈಗ ಕೊಡ್ತಾರೆ. ಈಗ ನೋಟ್ ಪ್ರಿಂಟ್ ಮಾಡ್ತಾ ಇದ್ದಾರೆ ಕೊಡೋದಕ್ಕೆ. ಏನ್ ಬ್ರದರ್? ನನಗೆ ಬ್ರದರ್ ಇದು ಅವಶ್ಯಕತೆ ಇದೆ. ನಾನು ಮುಖ್ಯಮಂತ್ರಿ ಇದ್ದಾಗಲೂ ಗಡ್ಕರಿ ಅವರನ್ನ ಭೇಟಿ ಮಾಡಿದಾಗ ಆಗ ಅವರು ಇನ್ಚಾರ್ಜ್ ಅವರಲ್ಲೇ ಇತ್ತು. ಆಗ ಅವರು ಇಲ್ಲ ಯಾತಕ್ಕೆ ವರಿ ಮಾಡ್ತೀರಿ, ಕೃಷ್ಣ ಗೋದಾವರಿ ಕಾವೇರಿ ಲಿಂಕ್ ಮಾಡಿದಾಗ ನಿಮಗೂ ಅದರೆಲ್ಲ ಅನುಕೂಲ ಆಗುತ್ತೆ ಅಂತ ಹೇಳಿದ್ರು. ನಂತರ ಇಲ್ಲಿ ಯಾವೊಂದು ನ್ಯಾಷನಲ್ ವಾಟರ್ ಡೆವಲಪ್ಮೆಂಟ್ ಅಥಾರಿಟಿ ಅವರು ಆ DPR ಪ್ರಿಪೇರ್ ಮಾಡಿದ್ರು. ಮೊದಲನೇ ಹಂತದಲ್ಲಿ 247 TMC ಸಿಗುತ್ತೆ ಅಂತ 22ರಲ್ಲಿ ಒಂದು ಡೀಟೇಲ್ ರಿಪೋರ್ಟ್ ಅಂತ ಹೇಳಿದ್ರು. ಅದರಲ್ಲೂ ಸಹ ನಮ್ಮ ರಾಜ್ಯಕ್ಕೆ ನೀರಿನ ಹಂಚಿಕೆ ಇರಲಿಲ್ಲ ಅವರು ಹೇಳಿದಾಗ. ಆಮೇಲೆ ಇನ್ನೊಂದು ವರದಿ ಕೊಟ್ರಲ್ಲ, ಅದರಲ್ಲಿ 247 ಇಲ್ಲ, 147 TMC ಇದೆ ಅಂದ್ರು. 147 TMC ನಲ್ಲೂ ದೇವೇಗೌಡರ ಒಂದು ಪ್ರೆಷರ್ ಆದ ಮೇಲೆ 15 TMC ಕೂಡ ಒಪ್ಕೊಂಡ್ರು. ಆ 15 TMC ಕೃಷ್ಣ ಗೋದಾವರಿ ಕಾವೇರಿ ಅಂತ ಹೆಸರಿದ್ರು. ಕಾವೇರಿ ಕಡೆ ಈ ಭಾಗದ ಜನತೆಗೆ ಅಲ್ಲೇನು ನೀರು ಕೊಟ್ಟಿಲ್ಲ. ಅದು ಮಲಪ್ರಭಾ ಏರಿಯಾದಲ್ಲಿ ಡೆಫಿಸಿಟ್ ಏನಿದೆ, ಈ 15 TMCನ ಮಲಪ್ರಭಾ ಜಲಾನಯ ಪ್ರದೇಶಕ್ಕೆ ಉಪಯೋಗ ಮಾಡ್ಕೊಳ್ಳಿ. ಆದ್ರೆ ಇದು ಓನ್ಲಿ ಕುಡಿಲಿಕ್ಕೆ ಅಷ್ಟೇ ನೀರು, ಅಗ್ರಿಕಲ್ಚರ್ ಕೊಡ್ಲಿಕ್ಕಾಗಲ್ಲ ಅಂತ ಕಂಡೀಷನ್ ಹಾಕಿದ್ದಾರೆ. ಆ 15 TMCನು ನೀರು ನಿಮಗೆ ದೊರಕಿದ್ರೆ ಬರುತ್ತೆ, ಇಲ್ಲದೆ ಇದ್ರೆ ಇಲ್ಲ. ಇದು ಇರ್ತಕ್ಕಂಥದ್ದು ವಾಸ್ತವಾಂಶ. ಏನ್ ಮಾಡಬೇಕು ಅಂದ್ರೆ ಅದಕ್ಕೋಸ್ಕರ ಇಲ್ಲಿ ಸಾಮತ ಕೊಟ್ಟು ಬಿಟ್ಟಿದೀವಿ ಅಂತ ಹೇಳೋರಲ್ಲ, ಇದಕ್ಕೆ ನಾವು ಹೋರಾಟ ಮಾಡಬೇಕು. ಅದಕ್ಕೋಸ್ಕರಲೇ ದೇವೇಗೌಡರು ಪ್ರತಿ ಸಂದರ್ಭದಲ್ಲೂ ಈ ವಿಷಯಗಳು ಸೂಕ್ಷ್ಮವಾದ ವಿಚಾರ ಏನಿದೆ ಪ್ರತಿಯೊಂದು ಸಂದರ್ಭದಲ್ಲೂ ಅವ್ರ ಇಂಟರ್ಫಿಯರೆನ್ಸ್ ಏನ್ ಮಾಡಿದ್ದಾರೆ, ರಿಕ್ವೆಸ್ಟ್ ಮಾಡಿದ್ದಾರೆ, ಅದನ್ನು ಮುಂದುವರಿಸಬೇಕಲ್ಲ. ನಮ್ಗೇನು ಕೊಟ್ಟಿಲ್ಲ ಇಲ್ಲಿ ಅಂತ ಹೇಳಿ ಇವರು ಎಲ್ಲದಕ್ಕೂ ನಮ್ ಸಮ್ಮತಿ ಇದೆ ಅಂತ ಇಲ್ಲಿ ಹೇಳಿಕೆ ಕೊಟ್ಬಿಟ್ಟವ್ರೆ. ಹೋರಾಟ ಮಾಡ್ಬೇಕಲ್ವಾ, ಕೇಳ್ಬೇಕಲ್ವಾ, ಹೋಗಿ ಮಾಡ್ಬೇಕು ಹೋರಾಟ. ಅದನ್ನ ನಾನು ಹೇಳ್ತಾ ಇದ್ದೀನಿ. ಈ ತರ ಹೇಳಿಕೆ ಕೊಟ್ಬಿಟ್ರೆ ಆಮೇಲೆ ಮುಂದೇನ್ ಮಾಡ್ಕೊತೀರಿ? ಸಾರ್ವಜನಿಕವಾಗಿ ಸಮ್ಮತಿ ಕೊಟ್ಬಿಟ್ಟಿದೀವಿ ಅಂತ ಹೇಳಿದ್ರೆ ಏನಮ್ಮನೆ ಇಲ್ಲಿ ಈ ಅಭಿವೃದ್ಧಿ ಮಾಡಿ ಅಂತ ಹೇಳ್ತಾ ಇರೋದು ನಮಗೆ ಸಹಿಸಕ್ಕಾಯ್ತಾ ಇಲ್ಲ. ಇದೆಲ್ಲ ನೋಡೇ ನಮಗೆ ಸಹಿಸಕ್ಕಾಗದೇ ಇರೋದು.
ಅದಕ್ಕೆ ಹೇಳ್ತಾ ಇದೀವಿ, ಸ್ವಲ್ಪ ಸರಿಯಾಗಿ ಮಾಡ್ರಪ್ಪ ಅಂತ. ನಿಮ್ಗೆ ಅವಕಾಶ ಸಿಕ್ಕಿದೆ ಮಾಡಿ ಅಂತ. ಏನ್ ಹೇಳಿ? ಹಾ, ಹಾ. ಏನ್ ಹೇಳಿ? ಇದು ಯಾತಕ್ಕೆ ಹೇಳಿಕೆ ಕೊಟ್ರು ಎನ್ನೆ ಅಂತ ನಾನು ಹೇಳ್ತಾ ಇರೋದು. ಸಮ್ಮತಿ ಏನ್ ಹೇಳಿದಾರೆ ಇಲ್ಲಿ? ಕೃಷ್ಣ ಕಾವೇರಿ ಗೋದಾವರಿ ಜೋಡಣೆಗೆ ಸಮ್ಮತಿ. ಡಿ ಕೆ ಶಿವಕುಮಾರ್ ಅವರು ಸಮಾಧಾನ ಆಗಿದೆ ಅಂತಲೇ ಹೇಳಿರೋದು ಅವರು. ಆಮೇಲೆ ಮಾಡಿ ಅಂತ. ಅದಕ್ಕೆ ಈಗಲೂ ಸಹ ದೇವೇಗೌಡರು ನಿರಂತರವಾಗಿ ಅವರು ಹೋರಾಟ ಮಾಡ್ತಾ ಇದ್ದಾರೆ. ನಮ್ಮ ಪಕ್ಷದಲ್ಲೇ ಹೋರಾಟ ಮಾಡ್ತಾ ಇದ್ದೀವಿ. ಇಲ್ಲಿ ಪ್ರಶ್ನೆ ಇದನ್ನೇ ನಾವು ಹೇಳ್ತಾ ಇರೋದು, ಇದು ವಿಷಯಗಳು ಗೊತ್ತಿಲ್ಲದೆ ಇದ್ರೆ ಸಂಬಂಧಪಟ್ಟಂತ ಇಂಜಿನಿಯರ್ಗಳ ಹತ್ರ ಕೂತು ಚರ್ಚೆ ಮಾಡಿ ಈ ತರ ಡ್ಯಾಮೇಜ್ ಮಾಡ್ಕೋಬೇಡಿ ಅಂತ ಹೇಳೋದು. ಸಾರ್ವಜನಿಕವಾಗಿ ಒಬ್ಬ ರಾಜ್ಯದ ಮುಖ್ಯಮಂತ್ರಿ ಅವರು ಒಂದು ಇಂಥ ಸೂಕ್ಷ್ಮವಾದ ವಿಚಾರಗಳು ಹಲವಾರು ವರ್ಷಗಳಿಂದ ಏನ್ ನಡೀತಾ ಇದೆ ನಮ್ಮ ರಾಜ್ಯಕ್ಕೆ ಅನ್ಯಾಯ ಆಗ್ತಿದೆ ಅಂತ, ಇದನ್ನ ನಾವು ಹೋರಾಟ ಮಾಡೇ ತಗೋಬೇಕಲ್ಲ. ಒಂದ್ ಕಡೆ ಲೀಗಲ್ ಬ್ಯಾಟ್ಲು, ಇನ್ನೊಂದ್ ಕಡೆ ನಮ್ಮ ಧ್ವನಿ ಇಲ್ಲದೆ ಇದ್ರೆ ಏನಾಗುತ್ತೆ? ಆ ದೃಷ್ಟಿಯಿಂದ ಹೇಳ್ತಾ ಇದ್ದೀನಿ ಅಷ್ಟೇ. ಇಲ್ಲೇನು ಯಾವ ಅಸೂಯೆ ಪಸೂಯೆ ಇಲ್ಲ. ಸ್ವಲ್ಪ ಮೈಂಡು ಬೇರೆ ಕಡೆ ಡೈವರ್ಟ್ ಮಾಡದೆ ಇದು ಹೇಳೋದಕ್ಕೆ ಹೇಳಿಕೆ ಕೊಡಬೇಕಾದ್ರೆ ತಿಳ್ಕೊಂಡು ಹೇಳಿಕೆ ಕೊಡಿ ಅಂತ. ಯಾವ್ದು ಹೇಳಿ? ಮಾಡಿ ಕೊಟ್ಟಿಲ್ಲ, ಈಗಾಗಲೇ ತೀರ್ಮಾನ ತಗೊಂಡ್ಬಿಟ್ಟವ್ರೆ. ಅದಕ್ಕೆ ಹೋರಾಟ ಮಾಡ್ತಾ ಇದೀವಿ. ಇವ್ರು ಸಮ್ಮತಿ ಅಂತ ಹೇಳಿದ್ರೆ ನಾವು ಡಿಮ್ಯಾಂಡ್ ಇಟ್ಟಿದ್ದೀವಿ. ಅದರಿಂದ ಹೇಳ್ತಾ ಇರೋದು, ವಿಷಯ ಗೊತ್ತಿಲ್ಲದೆ ಇದ್ರೆ ಯಾರಾದ್ರೂ ನಮ್ಮ ಇಂಜಿನಿಯರ್ಗಳಿದ್ದಾರೆ, ಎಚ್ ಕೆ ಪಾಟೀಲ್ರು ಅವರು ಬುಕ್ಕೆ ಬರೆದ್ಬಿಟ್ಟವ್ರೆ ಕೃಷ್ಣ ಕಾವೇರಿಯ ಕಣ್ಣೀರಿನ ಕತೆ ಬಗ್ಗೆ. ಅವ್ರನ್ನಾದ್ರೂ ಕೇಳಿ ತಿಳ್ಕೊಂಡು ಮಾಡಿ ಕೆಲಸನ. ಇಲ್ಲೇ ನಾನು ಅಸೂಯೆಗೋಸ್ಕರ ಹೇಳಿಕೆ ಕೊಡ್ತಾ ಇಲ್ಲ, ರಾಜ್ಯಕ್ಕೆ ಡ್ಯಾಮೇಜ್ ಮಾಡೋ ಕೆಲಸ ಮಾಡ್ಕೋಬೇಡಿ. ಭೇಟಿ ಮಾಡ್ತಾ ಇರ್ತೀವಿ ಬ್ರದರ್. ಏನ್ ಬೇರೆ ಮಾಮೂಲಿ ಈಗ ನಡೀತಾ ಇರೋ ರಾಜ್ಯದ ರಾಜಕಾರಣದ ಬಗ್ಗೆನೇ ಚರ್ಚೆ ಮಾಡಿ. ಅದೆಲ್ಲ ನಡೀತಾ ಇದೆ. ಈಗ ಆಲ್ರೆಡಿ ಒಂದು ಸಮನ್ವಯ ಸಮಿತಿ ಆಗಬೇಕು ಅಂತಕ್ಕಂಥದ್ದು ಎರಡೂ ಪಕ್ಷದಲ್ಲೂ ಏನ್ ಈಗಾಗಲೇ ಒಂದು ಅಂತಿಮ ಹಂತಕ್ಕೆ ಬಂದಿದೆ. ಅದು ಮಾಡ್ತಕ್ಕಂಥದ್ದಕ್ಕೆಲ್ಲ ಚರ್ಚೆ ಆಗಿದೆ. ನಾವು ಹಿರಿಯೂರ್ ನೆನ್ನೆನೆ ಹೇಳಿದಿರಲ್ಲ, ಹಿರಿಯೂರ್ನ ಉಪಚುನಾವಣೆಯಲ್ಲಿ ನಮಗೆ ಸೀಟನ್ನ ಅದನ್ನ ಕೊಡ್ತಕ್ಕಂಥದ್ದಕ್ಕೆ ಮನವಿ ಮಾಡಿದ್ವಿ. ಮಾದಾಯಿದು ಕೋರ್ಟ್ನಲ್ಲಿದೆ. ಅದ್ರ ಜೊತೆಗೆ ನಮ್ಮ ಅರಣ್ಯ ಇಲಾಖೆಯಿಂದ ಅಪ್ರೂವಲ್ ಆಗಬೇಕು. ಅದಕ್ಕೆ ಸರ್ಕಾರದಲ್ಲಿ ಅಧಿಕಾರಿಗಳು ಇವರೆಲ್ಲ ಇದ್ದಾರೆ, ಅದೆಲ್ಲ ಹೋರಾಟ ಮಾಡಬೇಕು, ರಿಕ್ವೆಸ್ಟ್ ಮಾಡ್ಕೊಂಡು ಮಾಡಬೇಕಾಗುತ್ತೆ. ಅವ್ರ ಚುನಾವಣೆ ನಡೆಸೋದಕ್ಕೆ ಅವ್ರಿಗೆ ಹಂಚಿಕೆ ಇದೆ. ಈಗ ಡಿಸೆಂಬರ್ಗೆ ಅರ್ಜಿ ಆಗ್ತಾವ್ರೆ, ಗೊತ್ತಿದೆ ನನಗೆ. ಒಂದು ವಾರದಿಂದನೇ ಈ ವಿಷಯ ನಮ್ಮ ಮುಂದೆ ಬಂದಿದೆ. ಡಿಸೆಂಬರ್ವರೆಗೂ ಚುನಾವಣೆ ಬೇಡ ಅಂತ ಹೇಳಿ ಮುಂದಕ್ಕೆ ಹಾಕೊಂಡಿದೆ. ಆಮೇಲೆ ಬ್ರದರ್ ಇನ್ನೊಂದು, ಈಗ ನಿಮಗೆ ಪತ್ರಿಕಾ ಪ್ರಕಟಣೆಗೆ ರಿಲೀಸ್ ಮಾಡ್ತಾ ಇದ್ದೀನಿ. ಆಕ್ಚುಲಿ ಬರ ಪರಿಹಾರದ್ದು ಮತ್ತೆ ಫ್ಲಡ್ಸ್ ಏರಿಯಾದಲ್ಲೂ ಏನೇನಾಗಿದೆ ಬೆಳಗಾವಿ ಆ ಜಿಲ್ಲೆನಲ್ಲಿ, ಇಡೀ ರಾಜ್ಯದಲ್ಲಿ 30 ಜಿಲ್ಲೆಗೆ ನಮ್ಮ ಒಂದು ಕಮಿಟಿ ಮಾಡ್ತಾ ಇದ್ದೇವೆ. 15ನೇ ತಾರೀಕಿನಿಂದ ಇವತ್ತು ಮೈಸೂರು ವಿಭಾಗ, ಕಲಬುರಗಿ ವಿಭಾಗ, ಬೆಳಗಾವಿ ವಿಭಾಗ, ಬೆಂಗಳೂರಿನ ವಿಭಾಗದಲ್ಲಿ ಕರಾವಳಿ ಪ್ರದೇಶಕ್ಕೂ ಒಂದು ಕಮಿಟಿ ಮಾಡಿ, ಕಮಿಟಿ ಮುಖಾಂತರ 4 ಟೀಮ್ ಮಾಡಿದ್ದೀವಿ. ಅದರಲ್ಲಿ ಮೈಸೂರು ವಿಭಾಗಕ್ಕೆ ರೇವಣ್ಣ ಅವರ ಅಧ್ಯಕ್ಷತೆಯಲ್ಲೇ ನಮ್ಮ ಆ ಭಾಗದ ಮಾಜಿ ಶಾಸಕರುಗಳ ಒಂದು ನೇತೃತ್ವದಲ್ಲಿ ಸಾರಾ ಮಹೇಶ್ ಅವರು, ಹಾಗೆ ನಮ್ಮ ಹಾಸನದ ಶಾಸಕರುಗಳು, ಇವತ್ತೆಲ್ಲ ಮಂಡ್ಯ ಮಾಜಿ ಶಾಸಕರುಗಳು ಒಂದು ಕಮಿಟಿ ರಿಲೀಸ್ ಮಾಡ್ತಾ ಇದ್ದೀವಿ. ಇನ್ನೊಂದು ಭೋಜೇಗೌಡರ ಅಧ್ಯಕ್ಷತೆಯಲ್ಲಿ ಕರಾವಳಿ ಮತ್ತು ಮಲೆನಾಡು ಭಾಗಕ್ಕೆ, ಬೆಂಗಳೂರು ವಿಭಾಗಕ್ಕೆ ನಮ್ಮ ಮಲ್ಲೇಶ್ ಬಾಬು MP ಅವರೇನಿದ್ದಾರೆ ಮತ್ತು ಕೃಷ್ಣಾರೆಡ್ಡಿ ಅವರ ನೇತೃತ್ವದಲ್ಲಿ, ಕಲ್ಯಾಣ ಕರ್ನಾಟಕಕ್ಕೆ ಬಂಡಪ್ಪ ಕಾಶ್ಯಪ್ನವರು,
ನಿಖಿಲ್ ಕುಮಾರಸ್ವಾಮಿ ಅವರು ಹಾಗೂ ವೆಂಕಟರಾಮ್ ನಾಡಗೌಡರು ಮತ್ತು ನಮ್ಮ ಸುರೇಶ್ ಬಾಬು ಅವರು JDSನ ಫ್ಲೋರ್ ಲೀಡ್ರು ಇವ್ರದ್ದು ಒಂದು ಕಮಿಟಿ ಮಾಡಿ ಇವತ್ತು ಒಂದು ವಾರದಲ್ಲಿ ಸಂಪೂರ್ಣವಾಗಿ ಎಲ್ಲ ಭಾಗಕ್ಕೂ ಪ್ರವಾಸ ಮಾಡಿ ಬರದ ಅಧ್ಯಯನ ಮತ್ತು ಪ್ರವಾಹದ ಅಧ್ಯಯನ ಮಾಡಿ ಒಂದು ವರದಿ ಕೊಡೋದಕ್ಕೆ ಹೇಳಿದ್ದೀನಿ. ಆ ವರದಿಯನ್ನು ಕೊಟ್ಟ ನಂತರ ನಾನು ಕೇಂದ್ರದಲ್ಲಿ ನಮ್ಮ ಕೆಲವು ಶಾಸಕರುಗಳು ಜೊತೆಗೂಡಿ ಕೇಂದ್ರ ಸರ್ಕಾರಕ್ಕೆ ಈ ಒಂದು ಅಧ್ಯಯನ ಮಾಡಿರ್ತಕ್ಕಂಥದ್ದನ್ನ ಬರದ್ದು ಮತ್ತು ಇದಕ್ಕೆ ಸಂಬಂಧಪಟ್ಟಿದ್ದು ಕೇಂದ್ರ ಸರ್ಕಾರಕ್ಕೆ ಮನವಿ ಕೊಡಬೇಕು ಅಂತಕ್ಕಂಥದ್ದಕ್ಕೆ ಒಂದು ತೀರ್ಮಾನ ಮಾಡಿ 15ನೇ ತಾರೀಕಿಂದ ಪ್ರವಾಸ ಹಮ್ಮಿಕೊಳ್ಳಕ್ಕೆ ಹೇಳಿದ್ದೀನಿ. ಅದರ ಡೀಟೇಲ್ನ ರಿಲೀಸ್ ಮಾಡ್ತೀನಿ. ಏನ್ ಬೇಗ ಇಲ್ಲ ನಮ್ಮ ಪಕ್ಷದಿಂದ ಹೋಗ್ತಾ ಇದೆ. ಯಾವ್ದು ಬ್ರದರ್? ಹಾ ಇಲ್ಲ, ಅವ್ರಿಗೆ ಹೇಳ್ತಿರ್ತಕ್ಕಂಥ ನಮ್ದು ಸಹ ಮತ ಇದೆ. ಇದು ಯಾಕೆಂದ್ರೆ SIR ಮಾಡ್ತಕ್ಕಂಥದ್ದು ಈಗ ಇದು ಮಾಡೋ ಉದ್ದೇಶವೇ ಇವತ್ತು ಅನರ್ಹ ಮತದಾರರನ್ನ ತೆಗಿಬೇಕು ಅಂತಕ್ಕಂಥದ್ದು ಪ್ರಮುಖವಾಗಿ. ಇವತ್ತು ನಿಜವಾದ ಮತದಾರರು ಏನಿದ್ದಾರೆ ಯಾರ್ದಾದ್ರೂ ಕೈ ಬಿಟ್ಟು ಹೋಗಿದ್ರೆ ಅವ್ರನ್ನ ಸೇರಿಸಬೇಕು ಅಂತಕ್ಕಂಥ ದೃಷ್ಟಿಯಿಂದಲೇ ಮಾಡ್ತಾ ಇರ್ತಕ್ಕಂಥದ್ದು. ಅದರಿಂದ ಟೆಕ್ನಿಕಲಿ ಸಮಸ್ಯೆಗಳು ಉದ್ಭವ ಮಾಡಿ ಈಗ ಇವತ್ತು ಕೆಲವು ಪತ್ರಿಕೆಯಲ್ಲಿ ನೋಡ್ತಾ ಇದ್ದೆ, ಕೆಲವು ಆ್ಯಪ್ನಲ್ಲಿ ತೋರಿಸ್ತಾನೆ ಇಲ್ಲ ಅಂತ ಹೇಳಿ. ಆ ರೀತಿಯಾಗಿ ನಿಜವಾದ ಮತದಾರರ ಹೆಸರುಗಳನ್ನು ಕೈ ಬಿಡಬಾರದು. ಆ ದೃಷ್ಟಿಯಿಂದ ಇವತ್ತು ಚುನಾವಣಾ ಆಯೋಗ ಕೇಳ್ತಕ್ಕಂಥದ್ದು ಈ ರೀತಿಯ ಒಂದು ಅನುಮಾನಗಳು, ಗೊಂದಲಗಳು, ಟೆಕ್ನಿಕಲ್ ಪ್ರಾಬ್ಲಮ್ ಏನಿದೆ ಅದನ್ನ ಸರಿಪಡಿಸಬೇಕು ಅಂತಕ್ಕಂಥದ್ದು ಡಿಮ್ಯಾಂಡ್ ಮಾಡಿ. ರಾಜ್ಯ ಸರ್ಕಾರ ನಡುವೆ SIR ಗೊಂದಲ ಏನಿದೆ ಅದ್ರ ನಡುವೆನೆ ಶಾಶ್ವತ ನಿವಾಸ ಪ್ರಮಾಣ ಪತ್ರ ಅಂತ ಕೊಡ್ತಾ ಇದ್ದಾರೆ ಸರ್. ಅಂದ್ರೆ 2002ರಲ್ಲಿ ಯಾರು ಹೆಸರಿರಲ್ಲ ಅವರು ಇದಕ್ಕೆ ಪ್ರಮಾಣ ಪತ್ರ ಕೊಟ್ಬಿಡ್ತಾರೆ, ಅವಾಗ ಆಟೋಮೆಟಿಕ್ ಅವರು SIR ಸೇರಿಕೊಳ್ತಾರೆ. ಅವರು ಈಗ ನಮ್ಮ ರಾಜ್ಯದ ಮುಖ್ಯಮಂತ್ರಿಗಳು ಪ್ರವಾಸ ಮಾಡ್ತಾ ಇರೋದೇ, ವಿಭಾಗವಾರ ಮೀಟಿಂಗ್ಗಳು ಮಾಡ್ಕೊಂಡ್ ಬರ್ತಿರೋದೇ ಪ್ರಮುಖವಾಗಿ ಬರ ಅಧ್ಯಯನಕ್ಕೂ ಅಲ್ಲ. ಆ ಒಂದು ಪ್ರಗತಿ ಪರಿಶೀಲನೆ ಸಭೆ ಅಂತ ಅಂದ್ರೆ SIRನ ಮುಖಾಂತರ ಏನ್ ನಡೀತಾ ಇದೆ ಪ್ರಕ್ರಿಯೆ, ನಮ್ಮ ಅಧಿಕಾರಿಗಳು ನೀವು ಏನ್ ಮಾಡಬೇಕು ಅಂತ ಸೂಚನೆ ಕೊಡೋದಕ್ಕೆ ಅವ್ರು ಪ್ರವಾಸ ಮಾಡ್ತಾ ಇರೋದು. ಅದೊಂದೇ ಮೀಟಿಂಗ್ ಅಲ್ಲ ನಡೀತಿರೋದು. ಅವ್ರ ಪ್ರಗತಿ ಪರಿಶೀಲನಾ ಸಭೆಯಲ್ಲಿ ಪ್ರಮುಖವಾಗಿ ಅವ್ರು ಹೋಗ್ತಿರ್ತಕ್ಕಂಥ ಉದ್ದೇಶವೇ ಈ ರೀತಿ ಈ ಒಂದು ದುರುಪಯೋಗ ಪಡಿಸ್ಕೊಳ್ತಕ್ಕಂಥದ್ದಕ್ಕೆ ಅವ್ರ ಅಧಿಕಾರಿಗಳನ್ನ ಇಟ್ಕೊಂಡು ಹೊರಟಿರ್ತಕ್ಕಂಥದ್ದು. ಇದನ್ನೇ ನಾವು ಅವರ ಮೇಲೆ ಆರೋಪ ಮಾಡ್ತಾ ಇರೋದು. ಯಾವುದು ಏನು ಗಂಟೆ ಏನು ಮಾಡವ್ರೆ? ಯಾವ ನೆರಗಾಲವೂ ಇಲ್ಲ, ಬರಗಾಲವೂ ಇಲ್ಲ. ಅವ್ರಿಗಿರೋದು SIR ಗಾಲ. ಅದೇ ನಡೆದಿರೋದು ಮೀಟಿಂಗು. ನೀವು ಕಲಬುರ್ಗದಲ್ಲಿ ಏನ್ ನಡೆಸಿರೋ ಮೀಟಿಂಗ್ ತಿಳ್ಕೊಂಡಿರೋದಕ್ಕೆ ಹೇಳ್ತಾ ಇರೋದು ನಾನು. ಥ್ಯಾಂಕ್ ಯು ಬ್ರದರ್. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.